ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋ ಜರ್ನಿಯಲ್ಲಿ ಇವತ್ತು 13ನೇ ದಿನ. ಹಿಂದಿನ ವಿಡಿಯೋದಲ್ಲಿ ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಏನು, ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಯಾವ್ದೆಲ್ಲ ಟೈಪ್ಸ್ ಇದಾವೆ ಅಂತ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಡೀಟೇಲ್ ಇನ್ಫಾರ್ಮೇಶನ್ ಇರೋ PDF ನ ಫ್ರೀ ಆಗಿ ಶೇರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಆಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗೂಗಲ್ ಆಡ್ಸ್ ಅಂತಂದ್ರೆ ಇದು ಗೂಗಲ್ ಕಂಪನಿ ಡೆವಲಪ್ ಮಾಡಿರುವಂತ ಒಂದು ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ PPC ಅಂದ್ರೆ ಪೇಪರ್ ಕ್ಲಿಕ್ ಮಾಡಲ್ ಮೇಲೆನೆ ರನ್ ಆಗ್ತಾ ಇರುತ್ತೆ. ಅಂದ್ರೆ ಯಾರಾದ್ರೂ ಆ ಆಡ್ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ಅದು ಅಮೌಂಟ್ ನ ಕಟ್ ಮಾಡ್ಕೊಳ್ಳುವಂಥದ್ದು ಪೇಪರ್ ಕ್ಲಿಕ್. ಹಾಗಿದ್ರೆ ಈ ಗೂಗಲ್ ಆಡ್ಸ್ ಯಾವ ತರ ಇರುತ್ತೆ ಅಂತೇಳಿ ಲೈವ್ ಆಗಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ. ಗೂಗಲ್ ಸರ್ಚ್ ಬಾರಲ್ಲಿ ಹೋಗಿ ಫಾರ್ ಎಕ್ಸಾಂಪಲ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಬೆಂಗಳೂರು ಅಂತೇಳಿ ನಾವು ಸರ್ಚ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಏನು ಸ್ಪಾನ್ಸರ್ಡ್ ಅಂತೇಳಿ ತೋರಿಸ್ತಾ ಇದೆಯಲ್ಲ, ಸೊ ಇವೆಲ್ಲ ಗೂಗಲ್ ಆಡ್ಸ್ನ ರಿಸಲ್ಟ್ ಆಗಿರುತ್ತೆ. ಸೊ ಕಾಮನ್ ಆಗಿ ನಿಮ್ಗೊಂದು ಡೌಟ್ ಬರ್ಬೋದು, ಯಾಕೆ ಈ ಅಮೃತ ಕಾಲೇಜೇ ಟಾಪಲ್ಲಿ ಬರ್ತಾ ಇದೆ, ದಯಾನಂದ ಸಾಗರ್ ಯಾಕೆ ಸೆಕೆಂಡ್ ಪ್ಲೇಸಲ್ಲಿ ಬರ್ತಾ ಇದೆ? ಏನಾದರೂ ಈ ಅಮೃತ ಕಾಲೇಜ್ ಏನಾದರೂ ಎಕ್ಸ್ಟ್ರಾ ಹಣ ಕೊಟ್ಟು ಅಂದರೆ ಗೂಗಲ್ ಆ್ಯಡ್ಸಲ್ಲಿ ನಾವು ಬಿಡ್ಡಿಂಗ್ ಅಂತೇಳಿ ಕರಿತೀವಿ. ಸೊ ಎಕ್ಸ್ಟ್ರಾ ಏನಾದರೂ ಬಿಡ್ ಮಾಡಿ ನಮ್ಮ ಕಾಲೇಜ್ ಆ್ಯಡ್ಸ್ನೇ ಏನಾದರೂ ಟಾಪಲ್ಲಿ ತೋರಿಸ್ಬೇಕಂತೇಳಿ ಗೂಗಲ್ಗೆ ಏನಾದರೂ ಹೇಳಿದ್ಯಾ ಅಂತೇಳಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ಇದು ಖಂಡಿತ ಅಲ್ಲ. ಈ ಎಲ್ಲ ಆ್ಯಡ್ಸ್ಗಳು ಲೈವ್ ಆಗೋದಕ್ಕಿಂತ ಮುಂಚೆ ಆ್ಯಡ್ ಆಕ್ಷನ್ ಅಂತ ನಡೆಯುತ್ತೆ. ಸೊ ಆ ಆ್ಯಡ್ ಆಕ್ಷನಲ್ಲಿ ಗೂಗಲ್ ಡಿಸೈಡ್ ಮಾಡುತ್ತೆ ಯಾವ ಆ್ಯಡ್ನ ಫಸ್ಟ್ ಪ್ಲೇಸಲ್ಲಿ ತೋರಿಸ್ಬೇಕು, ಯಾವ ಆ್ಯಡ್ನ ಸೆಕೆಂಡ್ ಪ್ಲೇಸಲ್ಲಿ ತೋರಿಸ್ಬೇಕು ಅಂತೇಳಿ. ಸೊ ನಿಮಗೆ ಇನ್ನೂ ಕ್ಯೂರಿಯಾಸಿಟಿ ಹುಟ್ಬೋದು ಈ ಆ್ಯಡ್ ಆಕ್ಷನ್ ಹೇಗೆ ನಡೆಯುತ್ತೆ, ಗೂಗಲ್ ಹೇಗೆ ಡಿಸೈಡ್ ಮಾಡುತ್ತೆ ಅಂತೇಳಿ. ಸೊ ಆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಇರೋ PDF ಏನಾದರೂ ಫ್ರೀ ಆಗಿ ಬೇಕು ಅಂತಂದರೆ ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಗೂಗಲ್ ಆ್ಯಡ್ಸ್ ಅಂತೇಳಿ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋಂಥದ್ದು ಕೋಡಿಂಗ್ ನಾಲೆಡ್ಜ್ ಇಲ್ಲದೇನೆ ವೆಬ್ಸೈಟ್ನ ಹೇಗೆ ಬಿಲ್ಡ್ ಮಾಡ್ಬೋದು ಅಂತೇಳಿ ನೋಡೋಣ.